ನೀವು ಬರವಣಿಗೆ, ಬ್ಲಾಗ್ ಅಥವಾ ಕ್ರಿಯಾತ್ಮಕ ವಿಷಯಗಳ ರಚನೆಯಲ್ಲಿ ಆಸಕ್ತಿ ಹೊಂದಿರುವಿರಿ. ನಿಮ್ಮ ಬರವಣಿಗೆಗೆ ಇನ್ನೂ ಹೆಚ್ಚಿನ ಕೌಶಲ್ಯ ಮತ್ತು ನೈಜ ಉದ್ಯೋಗದ ಅನುಭವಕ್ಕಾಗಿ ಈ ದಿನದ ವಿಡಿಯೋ ಸಂಪೂರ್ಣವಾಗಿ ನೋಡಿ. ನಮಸ್ತೆ ಸ್ನೇಹಿತರೆ, ನಿಮ್ಮ ಕನ್ನಡ ಜಿಜ್ಞಾಸೆ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ವಿಡಿಯೋ ಬರವಣಿಗೆಯಲ್ಲಿ ಹಿಡಿತ ಹೊಂದಿರುವ ಬರಹಗಾರರಿಗೆ ಉಪಯುಕ್ತಕರವಾಗಲಿದೆ. ಇಂದಿನ ವಿಡಿಯೋದಲ್ಲಿ ಬರಹಗಾರರಿಗಾಗಿಯೇ ಉಪಯುಕ್ತವಾಗುವ ಒಂದು ಇಂಟರ್ನ್ಶಿಪ್ ಪ್ರೋಗ್ರಾಂ ಬಗ್ಗೆ ಹೇಳಲಿರುವೆನು. ಆ ಇಂಟರ್ನ್ಶಿಪ್ ಪ್ರೋಗ್ರಾಂ ಯಾವುದು? ಇದು ಉಚಿತವಾಗಿದೆಯೇ ಅಥವಾ ಈ ಇಂಟರ್ನ್ಶಿಪ್ ಪ್ರೋಗ್ರಾಮಿಗೆ ಅರ್ಜಿ ಶುಲ್ಕ ಹಾಗೂ ತರಬೇತಿ ಶುಲ್ಕ ಇದೆಯೇ? ಈ ಎಲ್ಲಾ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ನಿಮ್ಮ ಬರವಣಿಗೆಗೆ ಸೃಜನಾತ್ಮಕ ಹಾಗೂ ನೈಜ ಅನುಭವವನ್ನು ನೀಡುವ ಇಂಟರ್ನ್ಶಿಪ್ ಪ್ರೋಗ್ರಾಂ ಯಾವುದೆಂದರೆ ISB ಕಂಟೆಂಟ್ ರೈಟಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಂ. ಇದು ಮುಖ್ಯವಾಗಿ ಬರವಣಿಗೆಗೆ ಉತ್ತೇಜನ ನೀಡುವ ದೃಷ್ಟಿಯಲ್ಲಿ ಆಸಕ್ತಿದಾಯಕರಿಗೆ ಉಚಿತವಾಗಿ ನೀಡಲಾಗುತ್ತಿದೆ. ಈ ಇಂಟರ್ನ್ಶಿಪ್ ಪ್ರೋಗ್ರಾಂಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಎಂದು ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ. ಆದ್ದರಿಂದ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ISB ಸಂಸ್ಥೆಯ ವಿಸ್ತೃತ ರೂಪ ನೋಡುವುದಾದರೆ ಇಂಡಿಯನ್ ಸ್ಕೂಲ್ ಆಫ್ ಬಿಸಿನೆಸ್. ಇದು ಹೈದರಾಬಾದ್ ಮತ್ತು ಮೊಹಾಲಿಯಲ್ಲಿ ಇದೆ. ಗ್ಲೋಬಲ್ ಬಿಸಿನೆಸ್ ಲೀಡರ್ಸ್ ರಚಿಸುವುದು ಹಾಗೂ ಉನ್ನತ ಮಟ್ಟದ ಮ್ಯಾನೇಜ್ಮೆಂಟ್ ಎಜುಕೇಶನ್ ನೀಡುವುದು ಈ ಸಂಸ್ಥೆಯ ಪ್ರಮುಖ ಉದ್ದೇಶವಾಗಿದೆ. ISB ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿಗಳು ಮತ್ತು ಪದವಿ ಪಡೆದವರಿಗೆ ಬರವಣಿಗೆಯಲ್ಲಿ ಉತ್ತಮ ಅವಕಾಶ ನೀಡಲು 6 ತಿಂಗಳ ಅವಧಿಯ ಇಂಟರ್ನ್ಶಿಪ್ ಪ್ರೋಗ್ರಾಂ ISB ಕಂಟೆಂಟ್ ರೈಟಿಂಗ್ ಇಂಟರ್ನ್ಶಿಪ್ ಆಗಿದೆ. ಅರ್ಜಿ ಸಲ್ಲಿಸಲು ಯಾವುದೆಲ್ಲ ಅಗತ್ಯ ಕೌಶಲ್ಯಗಳು ಬೇಕು ಎಂದು ನೋಡುವುದಾದರೆ ಬರವಣಿಗೆ ಅಥವಾ ಕಂಟೆಂಟ್ ರೈಟಿಂಗ್ ಕೌಶಲ್ಯ, ಸಂಪಾದನೆ ಅಥವಾ ಎಡಿಟಿಂಗ್ ಕೌಶಲ್ಯ, ಡಿಜಿಟಲ್ ಪ್ರಸ್ತುತಿಗಳಾದಂತಹ ಬ್ಲಾಗ್, ನ್ಯೂಸ್ ಲೆಟರ್ ಹಾಗೂ ವರದಿ ರಚನೆಗೆ ಆಸಕ್ತಿ ಹೊಂದಿರಬೇಕು. ಮುಖ್ಯವಾಗಿ ಬರವಣಿಗೆಯು ಇಂಗ್ಲಿಷ್ ಭಾಷೆಯಲ್ಲಿ ಇರುವುದರಿಂದ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರಬೇಕು. ಕ್ರಿಯೇಟಿವ್ ಅಥವಾ ಸೃಜನಾತ್ಮಕ ಚಿಂತನೆ ಹಾಗೂ ನೈಜ ಉಪಾಯಗಳನ್ನು ರಚಿಸುವವರಾಗಿರಬೇಕು. ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ಅರ್ಹತಾ ಮಾನದಂಡಗಳನ್ನು ನೋಡೋಣ. ಅರ್ಜಿದಾರರು ಅಥವಾ ವಿದ್ಯಾರ್ಥಿಗಳು ಪ್ರಸ್ತುತ ಪದವಿ ಪಡೆಯುತ್ತಿರಬೇಕು ಅಥವಾ ಪಡೆದವರಾಗಿರಬೇಕು. 6 ತಿಂಗಳ ಅವಧಿಯ ಇಂಟರ್ನ್ಶಿಪ್ ಪ್ರೋಗ್ರಾಂಗೆ ಹಾಜರಾಗಬೇಕು ಹಾಗೂ ಲಭ್ಯವಾಗಬೇಕು. ಅಭ್ಯರ್ಥಿಯು 6 ತಿಂಗಳ ಕಾಲ ನಡೆಯುವ ಫುಲ್ ಟೈಮ್ ಇಂಟರ್ನ್ಶಿಪ್ ಮಾಡಲು ಲಭ್ಯವಿರಬೇಕು. ವಿದ್ಯಾರ್ಥಿಗಳು ಅಥವಾ ಪ್ರೊಫೆಷನಲ್ ಇಬ್ಬರಿಗೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಅರ್ಜಿದಾರರಿಗೆ ಇರುವ ಪ್ರಮುಖ ಜವಾಬ್ದಾರಿಗಳು ಯಾವುವೆಂದರೆ ಅಭ್ಯರ್ಥಿಯು ಬ್ಲಾಗ್, ವರದಿ, ಆರ್ಟಿಕಲ್ ರಚಿಸಲು ನಿಪುಣತೆಯನ್ನು ಹೊಂದಿರಬೇಕು. 6 ತಿಂಗಳ ಅವಧಿಯ ಈ ಇಂಟರ್ನ್ಶಿಪ್ ಪ್ರೋಗ್ರಾಂಗೆ ಯಾವುದೇ ಅರ್ಜಿ ಶುಲ್ಕ ಹಾಗೂ ತರಬೇತಿ ಶುಲ್ಕ ನೀಡಬೇಕಾಗಿಲ್ಲ. ಅರ್ಜಿ ಸಲ್ಲಿಸಲು ಆರಂಭದ ದಿನಾಂಕ ಯಾವುದೆಂದರೆ ಸೆಪ್ಟೆಂಬರ್ ನಿಂದ ಅಕ್ಟೋಬರ್ 15ರವರೆಗೆ ಕೊನೆಯ ದಿನಾಂಕವಿರುತ್ತದೆ. ಅರ್ಜಿದಾರರು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಎಂದು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ನೋಡೋಣ. ಮೊದಲಿಗೆ ISB ಕೆರಿಯರ್ಸ್ ಪೇಜ್ ಅಥವಾ ಇಂಟರ್ನ್ ಶಾಲಾ ಲಿಂಕ್ ಅಥವಾ ಪೋರ್ಟಲ್ಗೆ ಭೇಟಿ ನೀಡಬೇಕು. ಖಾತೆ ಲಾಗಿನ್ ಅಥವಾ ಸೈನ್ ಅಪ್ ಆಗಬೇಕು. ನಿಮಗೆ ಬೇಕಾದ ಇಂಟರ್ನ್ಶಿಪ್ ಪ್ರೋಗ್ರಾಂ ಅಂದರೆ ISB ಕಂಟೆಂಟ್ ರೈಟಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಂ ಮೊಹಾಲಿ ಇಂಟರ್ನ್ಶಿಪ್ ಪ್ರೋಗ್ರಾಂ ಅನ್ನ ಹುಡುಕಬೇಕು. ಆಗ ದೊರೆಯುವ ಅರ್ಜಿ ಫಾರಂ ಅಲ್ಲಿ ನಿಮ್ಮ ಹೆಸರು, ಇಮೇಲ್, ಫೋನ್, ಶಿಕ್ಷಣ, ಕೌಶಲ್ಯ, ನಿಮ್ಮ ಅವೈಲಬಿಲಿಟಿ, ನೀವು ಯಾವ ಸಂದರ್ಭದಲ್ಲಿ ಲಭ್ಯರಿರುವಿರಿ ಎಂಬುದನ್ನು ಸೂಚಿಸಬೇಕು. ನಿಮ್ಮ ರೆಸ್ಯೂಮೆ ಅಥವಾ CV, ಕವರ್ ಲೆಟರ್, ಪೋರ್ಟ್ಫೋಲಿಯೋ ಅಥವಾ ನಿಮ್ಮ ಬರವಣಿಗೆಯ ಮಾದರಿ ಮೊದಲಾದ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ. ಹೀಗಾಗಿ ಸ್ನೇಹಿತರೆ, ನಾವು ISB ಇಂಟರ್ನ್ಶಿಪ್ ಪ್ರೋಗ್ರಾಮಿಗೆ ಅರ್ಜಿ ಸಲ್ಲಿಸಲು ಇರುವ ಪ್ರಮುಖ ಅರ್ಹತೆ, ತರಬೇತಿಯ ಅವಧಿ, ಆಯ್ಕೆ ಪ್ರಕ್ರಿಯೆ, ನಮಗೆ ದೊರೆಯುವ ಪ್ರಯೋಜನ ಹಾಗೂ ಅರ್ಜಿ ಸಲ್ಲಿಕೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು. ನೀವು ಕಂಟೆಂಟ್ ಕ್ರಿಯೇಷನ್ ಮತ್ತು ಬರವಣಿಗೆಯಲ್ಲಿ ವಿಶೇಷ ಆಸಕ್ತಿ, ಒಲವು ಹೊಂದಿದ್ದರೆ ತಪ್ಪದೆ ಅಕ್ಟೋಬರ್ 15, 2025 ಒಳಗೆ ತಡ ಮಾಡದೆ ಅರ್ಜಿ ಸಲ್ಲಿಸಿ. ಈ ದಿನದ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ತಪ್ಪದೆ ಒಂದು ಮೆಚ್ಚುಗೆಯನ್ನು ನೀಡಿ ಲೈಕ್ ಮಾಡಿ. ನಿಮ್ಮ ಆತ್ಮೀಯರಿಗೂ ವಿಡಿಯೋವನ್ನ ಶೇರ್ ಮಾಡಿ. ಇಂತಹದೇ ಉಪಯುಕ್ತಕರ ಮಾಹಿತಿದಾಯಕ ವಿಷಯಗಳಿಗಾಗಿ ತಪ್ಪದೆ ನನ್ನ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಉತ್ತಮ
ಶುಭಾಶಯಗಳ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.